Alexa, stop. Hello friends, namaste ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗ ಆಲ್ಮೋಸ್ಟ್ ಇನ್ನೊಂದು 1/4 ಗಂಟೆ ಇದೆ, ನಾನು ಯೋಗ ಕ್ಲಾಸಿಗೆ ಬೇರೆ ಹೋಗಬೇಕು. ಸೊ ಮುಖ ಶೀತಕ್ಕೆಲ್ಲ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ವಾರಕ್ಕೆ ಒಂದು ಸತಿನಾದರೂ ಈ ಥರ ರೊಟೀನ್ ಇಟ್ಕೊಂಡ್ರೆ ಸ್ಕಿನ್ ಸ್ವಲ್ಪ ಹೆಲ್ದಿಯಾಗಿರ್ಬೋದು. ಏಜ್ ಆಗ್ತಿದೆ ಅನ್ನೋ ಭಯದಿಂದ ಸ್ವಲ್ಪ ದೂರ ಇರ್ಬೋದು. ಓನ್ಲಿ ಸ್ಕಿನ್ ಕೇರ್ ಅಂದರೆ ಹೊರಗಿಂದ ನಾವು ಏನೇ ಮಾಡಿರೂ ಒಳಗಡೆಯಿಂದ ಲೈಕ್ ಯೋಗ ಮಾಡೋದಾಗಿರ್ಬೋದು, ತಗೊಳ್ಳೋ ಆಹಾರ ಪದ್ಧತಿ ಆಗಿರ್ಬೋದು, ಅದೆಲ್ಲ ಬದಲಾಯಿಸ್ಕೊಂಡ್ರೆ ಮಾತ್ರ ಹೆಲ್ದಿಯಾಗಿರೋ ಸ್ಕಿನ್ ಹೇರ್ ಎಲ್ಲ ತೊಗೊಳಕ್ಕೆ ಸಾಧ್ಯ. ಸೊ ದಟ್ ಅದಕ್ಕೋಸ್ಕರ ಒಂದಷ್ಟು ನಾನು ಫಾಲೋ ಮಾಡ್ತೀನಿ ನಿಧಾನಕ್ಕೆ. ಅದನ್ನೆಲ್ಲ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇವಾಗ ಕಂಪ್ಲೀಟಾಗಿ ಕಿಚನ್ ಬೇರೆ ಡೀಪ್ ಕ್ಲೀನ್ ಮಾಡಬೇಕು ಸ್ವಲ್ಪ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಪ್ಯಾಕ್ ಹಾಕ್ಕೊಂಡ್ಬಿಟ್ಟು ಕ್ಲೀನಿಂಗ್ ಶುರು ಮಾಡೋಣ ಅಂತ. ಸೊ ಪಟ ಬನ್ನಿ, ನೀವು ಏನು ಪ್ಯಾಕ್ ಹಾಕ್ಕೊತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋದೆ, ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ. ವೀಕ್ಲಿ ಒನ್ಸ್ ಯಾವುದಾದ್ರೂ ಒಂದು ರೊಟೀನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅಷ್ಟೇ. ಸೊ ಫಸ್ಟು ಫೇಸ್ಗೆ ಏನಾದರೂ ಕ್ರೀಮ್ ಹಚ್ಕೊಂಡು, ಬೆಳಗ್ಗೆ ಕ್ರೀಮ್ ಹಚ್ಕೊಂಡಿದ್ದೆ, ಅದಕ್ಕೋಸ್ಕರ ಫೇಸ್ ವಾಶ್ನ ಮಾಡಿ ಆಮೇಲೆ ಅಪ್ಲೈ ಮಾಡ್ತೀನಿ. ಯಾವುದೇ ರೀತಿಯಾದ ನೀವು ಈ ಥರ ಹೋಮ್ ರೆಮಿಡಿ ಅಥವಾ ಇನ್ನೇನಾದರೂ ಕೆಮಿಕಲ್ ಆಗಿರ್ಬೋದು ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಫೇಸ್ ವಾಶ್ ಮಾಡಬೇಕು. ಡಸ್ಟ್ ಎಲ್ಲ ಕೂತಿರುತ್ತೆ, ಕ್ರೀಮ್ ಇರುತ್ತೆ, ಕ್ರೀಮ್ ಆಲ್ರೆಡಿ ಅದ್ರ ಮೇಲೆ ಕೆಮಿಕಲ್, ಅದನ್ನು ತೊಗೊಂಡು ಮತ್ತು ಫೇಸ್ ಪ್ಯಾಕ್ ಹಾಕಿ ಅದ್ರ ಮೇಲೆ ಉಜ್ಜಿದ್ರೆ ಎರಡು ರಿಯಾಕ್ಷನ್ ಆಗಿ ಫೇಸ್ ಗತಿ ಏನಾಗ್ಬೇಡ ನೀವು ಹೇಳಿ ಅಲ್ವಾ. ಸೊ ಅದಕ್ಕೆ ಸಿಂಪಲ್ಲಾಗಿ ಈ ಥರದ್ದು ಒಂದೊಂದಷ್ಟು ಟಿಪ್ಸ್ನ ಫಾಲೋ ಮಾಡಿದರೆ ಡೆಫಿನೆಟಾಗಿ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಪಟ ಹೋಗೋಣ. ಈಗ ಫೇಸ್ ವಾಶ್ ಮಾಡ್ಕೊಂಬಂದು ಫೇಸ್ ಪ್ಯಾಕ್ ಹಾಕ್ಕೊತೀನಿ. ಸೊ ಫ್ರೆಂಡ್ಸ್, ನಾನಿವತ್ತು ಬಂಜಾರಾಸ್ ಅವ್ರದ್ದು ಮುಲ್ತಾನಿ ಮಿಟ್ಟಿ ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ವಿತ್ ಪಪ್ಪಾಯ ಇದೆ ಅದರಲ್ಲಿ. ಇಷ್ಟು ದಿನ ನಾನು ಹೇಳ್ದಂಗೆ ಪ್ಲೇನ್ ಯೂಸ್ ಮಾಡ್ತಾಯಿದ್ದೆ. ಇದು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡೋಣ ಅಂತ ಅನಿಸಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಬಂಜಾರಾಸ್ ಅವರ ರೋಸ್ ವಾಟರ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಅವಾಗ ಹೇಳ್ದಂಗೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿನಾದರೂ ನಮ್ಮ ಸ್ಕಿನ್ ಕೇರ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಅಷ್ಟೇ. ಸೊ ಇದಾದಮೇಲೆ ಹಚ್ಕೊಂಡ್ಮೇಲೆ ಪ್ಲೀಸ್ ಯಾರೂ ಭಯ ಪಡಬಾರ್ದು, ಓಕೆನಾ, ನನ್ನ ನೋಡಿ. ಅದಕ್ಕೆ ಆದಷ್ಟು ಫೇಸ್ ಕಾಣಿಸ್ತಿರೋ ಥರನೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂಥರ ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ಥರ ಏನಾರ ಫೇಸ್ ಪ್ಯಾಕ್ ಹಾಕ್ಕೊಂಡು ಮನೆ ಕೆಲಸ ಮಾಡ್ತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ಇದ್ರ ಸ್ಮೆಲ್ ಕೂಡ ನಿಜವಾಗ್ಲೂ ಸೂಪರ್ವಾಗಿರುತ್ತೆ ಸ್ಮೆಲ್ ಮಾತ್ರ. ಸೊ ಅದನ್ನೆಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡೋದು, ಅಪ್ಲೈ ಮಾಡೋದು ಕೂಡ ತುಂಬಾ ಈಸಿ. ಮತ್ತು ಅದೇ ಥರ ಏನು ತುಂಬ ಮೇಂಟೆನೆನ್ಸ್ ಮಾಡಬೇಕು, ಅದನ್ನೆಲ್ಲ ಹಚ್ಚಿದ ಮೇಲೆ ತೆಗಿಯೋಕ್ಕೆ ಕಷ್ಟ, ಆ ಥರ ಎಲ್ಲ ಏನೂ ಇಲ್ಲ. ಒಂದು 15 ಮಿನಿಟ್ಸ್ ಫೇಸ್ ವಾಶ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ. ಸೊ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ನಾನಿವಾಗ ನನ್ನ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಏನೂ ಯೂಸ್ ಮಾಡಲಿಲ್ಲ, ನಾನು ಹಾಗೇ ತಿಕ್ತಾಯಿದ್ದೀನಿ. ಬಿಕಾಸ್ ಅಂತ ಏನು ಕೊಳೆ ಅಂತ ಅನ್ನಿಸ್ಲಿಲ್ಲ. ನೋಡ್ತಾ ಇರ್ಬೋದು ನೀವು. ಆವಾಗಲೇ ಹೇಳ್ದಂಗೆ ಫೇಸ್ ಪ್ಯಾಕ್ ವಿಷಯಕ್ಕೆ ಬಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿನಾದರೂ ಈ ಥರ ಮಾಡ್ಕೊಳ್ಳೋದ್ರಿಂದ ಏಜಿಂಗ್ ಆಗಿರೋ ಥರ ಕಾಣಿಸಲ್ಲ. ಅದರಲ್ಲೂ ಬೆಂಗಳೂರಲ್ಲಿ ಇದು ಏನು ಹೇಳ್ತಾರೆ, ಏರಿಯಾಕ್ಕೆ ಒಂದೊಂದು ನೀರು, ಕಾವೇರಿ ನೀರು ಒಂದು ಕಡೆ, ಕೆಲವು ಕಡೆ ಸಂಪ್ ನೀರು, ಕೆಲವು ಕಡೆ ಬೋರ್ ನೀರು, ಈ ಥರ. ಸೊ ಸ್ಕಿನ್ ಮತ್ತು ಮುಖ ತುಂಬ ಬೇಗನೆ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಫಾಲೋ ಮಾಡೋದ್ರಿಂದ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ನಮಗೂ ಕೂಡ ಮನಸ್ಸಿಗೆ ತೃಪ್ತಿ ಅನಿಸ್ತಾ ಇರುತ್ತೆ. ಫಸ್ಟಿಗೆ ನಾನು ಅವಾಗ ಹೇಳ್ದಂಗೆ ಅಷ್ಟೊಂದೇನು ಗಲೀಜಾಗಿರಲಿಲ್ಲ ಅಂತ ಹಾಗೆ ಯೂಸ್ ಮಾಡಿದೆ. ಆಮೇಲೆ ಶಿಫ್ಟ್ ಯೂಸ್ ಮಾಡ್ತಾಯಿದ್ದೀನಿ ಟೈಲ್ಸ್ಗೋಸ್ಕರ. ಸೊ ಟೈಲ್ಸಲ್ಲಿ ಸ್ಟೇನ್ಸ್ ಇರುತ್ತೆ ಆಯಿಲ್ದು ಎಲ್ಲ. ಸೊ ಇದನ್ನು ಹಾಕಿ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು. ಸ್ವಲ್ಪ ಹಾಗಂಗೆ ಚುಕ್ಕಿ ಥರ ಇತ್ತು, ತುಂಬಾ ಉಜ್ಜಿದ್ರೂ ಹೋಗಲಿಲ್ಲ. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ತಮ್ಲೇನೆಲ್ಲ ಹಾಕಿರೋ ಹಾಗೆ ಮುಂದೆ ಹೇಳ್ತೀನಿ ನಾನು ಏನಕ್ಕೋಸ್ಕರ ಈ ಥರ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೋಸ್ಕರ. ಬಿಕಾಸ್ ಆ ಥರ ಸ್ಟೇನ್ಸ್ ಎಲ್ಲ
ಹೋಗ್ತಾ ಇದೆ, ಈಸಿಯಾಗಿ ಮುಟ್ಟಿದ ತಕ್ಷಣ ಒರೆಸಿದ ತಕ್ಷಣ ಹೋಗುತ್ತೆ ಅಂದರೆ ನೀವೇ ಲೆಕ್ಕ ಹಾಕಿ. ಖಂಡಿತ ಅದು ತುಂಬಾ ಬಹಳಷ್ಟು ಕೆಮಿಕಲ್ಸ್ ಅದರಲ್ಲಿ ಡೆಫಿನೆಟಾಗಿ ಇರುತ್ತೆ. ಅದಕ್ಕೋಸ್ಕರ ನಾವು ಆ ಥರ ಸ್ಪೆಷಲಿ ಮಕ್ಕಳು ಮನೇಲಿದ್ದಾಗ ತುಂಬ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಸೊ ನಾನು ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ, ಅದು ಕೂಡ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ಸ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತಿದೆ, ಇಷ್ಟ ಆಗ್ತಿದೆಯಾ, ಇಷ್ಟ ಆಗ್ತಾ ಇಲ್ವಾ, ಏನಾದರೂ ಬದಲಾವಣೆ ಮಾಡ್ಕೋಬೇಕಂತ ಪ್ಲೀಸ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ, ನನಗೆ ನಿರಾಸೆ ಮಾಡಲ್ಲ ಅನ್ಕೊತೀನಿ. ಈ ವಿಡಿಯೋಕ್ಕೆ ಡೆಫಿನೆಟಾಗಿ ಕಮೆಂಟ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ಲಾಸ್ಟ್ ವಿಡಿಯೋಗೂ ಅಷ್ಟೇ ಒಂದು ಹತ್ತತ್ರ ಒಂದು 21 ಲೈಕ್ಸ್ ಬಂದಿತ್ತು. ಹಾಗೆ ಇದಕ್ಕೂ ಕೂಡ ನೀವು ಲೈಕ್ಸ್ ಮಾಡ್ತೀರಾ, ಮೆಸೇಜ್ ಮಾಡೋದಿಲ್ಲ. ಪ್ಲೀಸ್ ಮೆಸೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಸ್ಟವ್ದು ಮೇಲಿಂದ ಏನಿದೆ ಅದನ್ನು ತೆಗೆದ್ಬಿಟ್ಟು ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಇದನ್ನು ಹೇಗೆ ನಾನು ತೆಗಿತೀನಿ ಅಂತ. ಅದು ಆ ಸ್ಪ್ರೇ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಅದ್ರ ಕಲೆ ಎಲ್ಲ ನೀಟಾಗಿ ಬಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಅದನ್ನು ಜಸ್ಟ್ ಒಂದ್ಸತಿ ಹಿಂಗೆ ಉಜ್ಜೋದಷ್ಟೇ ಕ್ಲೀನ್ ಆಗಿಬಿಡುತ್ತೆ. ಸೊ ನಾನು ಅನ್ಕೊಂಡಿದ್ದ ಟೈಮಿಗೆಲ್ಲ ಆಗಲಿಲ್ಲ. ಸೊ ಅದಕ್ಕೆ ಟೈಮ್ ಬೇರೆ ಆಯ್ತಲ್ವಾ, ನಾನು ಇವಾಗ ಅದೆಲ್ಲ ಡ್ರೈ ಆಯಿತು. ಇನ್ನೂ ಸ್ವಲ್ಪ ಡ್ರೈ ಆಗಬೇಕಿತ್ತು. ಒಂದು ಸ್ವಲ್ಪ ಅಲ್ಲಲ್ಲೇ ಹಸಿ ಇದೆ ನೋಡಿ, ಬಟ್ ತುಂಬ ಲೇಟ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಆಲ್ರೆಡಿ 15 ಮಿನಿಟ್ಸ್ ಆಯಿತು. ಸೊ ನೋಡ್ತಾ ಇರ್ಬೋದು ಸ್ಕಿನ್ ಅಂತೂ ಎಷ್ಟು ಚೆನ್ನಾಗಾಗಿದೆ ಅಂತ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಹೊಸ್ದಾಗಿ ಟ್ರೈ ಮಾಡಿದ್ದು ಕೂಡ ಮುಲ್ತಾನಿ ಮಿಟ್ಟಿ ಟ್ರೈ ಮಾಡಿದ್ದೀನಿ, ಬಟ್ ಪಪ್ಪಾಯ ಇರೋದನ್ನು ನಾನು ಟ್ರೈ ಮಾಡಿರಲಿಲ್ಲ. ಸೊ ಇನ್ನೂ ಮಿಕ್ಕಿದ ಕೆಲಸ ಇದೆ. ನಾನು ಯೋಗ ಕ್ಲಾಸ್ ಬಂದಮೇಲೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ತಲೆ ಬಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಯೋಗ ಕ್ಲಾಸ್ ಹೋಗಿ ಬಂದಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಜಸ್ಟ್ ಯೋಗ ಕ್ಲಾಸಿಂದ ಬಂದೆ. ಯೋಗ ಮಾಡಿದ್ದಕ್ಕೂ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದಕ್ಕೂ ಮುಖ ಅಂತೂ ಚೆನ್ನಾಗಿ ಅನ್ನಿಸ್ತದೆ. ವೀಡಿಯೋದೆಲ್ಲ ಹೆಂಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಚೆನ್ನಾಗಿದೆ ನನಗೆ. ನಾನು ಪ್ಲೇನ್ ಟ್ರೈ ಮಾಡಿದ್ದೆ, ಅಂದರೆ ಪಪ್ಪಾಯ ಮಿಕ್ಸ್ ಇದೆ ಅಲ್ವಾ ಇದರಲ್ಲಿ, ನಾನು ಪ್ಲೇನ್ ಟ್ರೈ ಮಾಡಿದ್ದೆ. ಇದು ಒಂಥರ ಚೆನ್ನಾಗಿದೆ ಅನ್ನಿಸ್ತು, ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಬರೀ ಕೆಲಸ ಅದು ಇದು ಕ್ಲೀನ್ ಮಾಡೋದ್ರಲ್ಲೇ ಲೈಫ್ ಹೋಗ್ಬಿಡುತ್ತೆ. ನಮ್ಮ ಮುಖನೂ ನಾವು ಒಂದು ಸ್ವಲ್ಪ ಕ್ಲೀನ್ ಆದರೆ ಚೆನ್ನಾಗಿರುತ್ತಲ್ವ. ಸೊ ಬನ್ನಿ, ಇನ್ನು ಬೇಜಾನ್ ಕೆಲಸ ಇದೆ, ಲೇಟ್ ಬೇರೆ ಆಗೋಗ್ಬಿಡ್ತು. 6 o'clock, ಬಟ್ ಆದ್ರೂ ಅದು ಫುಲ್ ಕವರ್ ಆಗಿರೋದಕ್ಕೆ ಕತ್ಲನ್ನಿಸ್ತದೆ. ನಿಮಗೆ ತೋರಿಸ್ತೀನಿ ನಾನು ಆಮೇಲೆ. ಇನ್ನು ಕಸ ಬೇರೆ ಗುಡಿಸ್ಬೇಕು. ಕಿಚನ್ದು ಅರ್ಧಂಬರ್ಧ ಕೆಲಸ ಹಂಗೆ ಬಿಟ್ಟೋಗಿದೆ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಪ್ಲೀಸ್ ಏನೂ ಅಂದ್ಕೋಬೇಡಿ. ಟೈಮ್ ಆಗಿಬಿಡ್ತು, ಅದಕ್ಕೋಸ್ಕರ ಆಚೆ ಈಚೆ ಆಯಿತು. ಸೊ ಕಂಟಿನ್ಯೂ ಮಾಡೋಣ ಬನ್ನಿ.
ಕಿಚನ್ ಎಲ್ಲ ಕ್ಲೀನ್ ಆಯಿತು. ಒಂದು ಸ್ವಲ್ಪ ಪಾತ್ರೆ ಇತ್ತು ಅಷ್ಟೇ. ಸೊ ಅದಕ್ಕೆ ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಅದಕ್ಕಿಂತ ಮುಂಚೆ ನಾನಿಲ್ಲಿ ಬಿಸಿನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ಸೊ ಇದೊಂದು ಹೊಸದಾಗಿ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಕಿಚನ್ಗೆ. ಪ್ರೆಸ್ಟೀಜ್ದು ಕೆಟಲ್ ತುಂಬಾ ಯೂಸ್ಫುಲ್ ಅನ್ನಿಸ್ತಾ ಇದೆ. ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಇದೊಂದು ತೊಗೊಳ್ಬೇಕು ಅಂತ. ಸೊ ಫೈನಲಿ ಹಸ್ಬೆಂಡ್ ಕೊಡಿಸಿದ್ದಾರೆ. ಖುಷಿ ಅನಿಸುತ್ತೆ. ಯಾವುದೇ ರೀತಿಯಾದ ಕಿಚನ್ ಐಟಮ್ ಈ ಥರ ತುಂಬ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಬಂದಾಗ ಅದೊಂಥರ ಖುಷಿ ಅಂತಲೇ ಅನ್ಬೋದು. ಸೊ ನಾನಿಲ್ಲಿ ಒಂದು ಬಟ್ಲು ಇಟ್ಕೊಂಡು ನೀರನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಇಲ್ಲಿ ತಂಬ್ಲೇನಲ್ಲಿ ಹಾಕಿದ್ದೀನಿ. ಸೊ ನೀವು ಈ ಥರ ಎಲ್ಲ ಕಿಚನ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಡೆಫಿನೆಟಾಗಿ ಫ್ರೆಂಡ್ಸ್ ಒಂದು ಎಚ್ಚರಿಕೆ ಇರಲೇಬೇಕು. ಯೂಶಲಿ ನಾವೇನು ಮಾಡ್ತೀವಿ ಹೇಳಿ, ಎಲ್ಲ ವಾಶ್ ಮಾಡಬೇಕಾದ್ರೆ ಪಾತ್ರೆ ತೊಳೆಯೋದು ಏನಿರುತ್ತೆ ನೋಡಿ, ಈ ಥರ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ 99% ನನಗೆ ಗೊತ್ತಿದ್ದಂಗೆ ನಾವೇನು ಪಾತ್ರೆ ತೊಳೆಯೋಕ್ಕೆ ಒಂದು ಸ್ಟೀಲ್ದು ಗೊಂಚು ಇಟ್ಕೊಂಡಿರ್ತೀವಿ, ಮತ್ತು ಇದು ಸ್ಕ್ರಬ್ಬರ್ ಇಟ್ಕೊಂಡಿರ್ತೀವಲ್ಲ, ಸ್ಟೀಲ್ ಸ್ಕ್ರಬ್ಬರ್ ಮತ್ತು ಇದು. ಸೊ ಅದೆರಡೂ ಡೆಫಿನೆಟಾಗಿ ನಾವು ಯೂಸ್ ಮಾಡಿ ತಿಕ್ಕೋದು ಅಲ್ವಾ. ಸೊ ಅದನ್ನು ತಿಕ್ಕಿ ವಾಶ್ ಮಾಡಿದ ಮೇಲೆ ಅದನ್ನು ಹಾಗೇ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ, ಹೌದು ತಾನೇ? ನೀವುಗಳು ಕೂಡ ನೋಡ್ತಿರೋದ್ರಲ್ಲಿ 50% ಜನ ಹಾಗೆ ಯೂಸ್ ಮಾಡ್ತೀರಾ ಅನ್ನೋದು ನನ್ನ ಭಾವನೆ. ಸೊ ಆ ಥರ ಯೂಸ್ ಮಾಡಿದಾಗ ನೀವು ಲೆಕ್ಕ ಹಾಕಿ ಸ್ಪ್ರೇ ಮಾಡಿದ 2 ನಿಮಿಷಕ್ಕೆ ಜಿಡ್ಡೆಲ್ಲ ಇಳ್ಕೊಂಡು ಕೆಳಗೆ ಬರ್ತಿದೆ ಅಂತ ಅಂದರೆ ಎಷ್ಟು ಕೆಮಿಕಲ್ ಇರ್ಬೋದೋ ಅದರಲ್ಲಿ ಅಂತ. ಸೊ ನಾವೇನು ಮಾಡ್ತೀವಿ, ಅಷ್ಟು ಕೆಮಿಕಲ್ ಇರೋದನ್ನ ಹಾಕಿ ತಿಕ್ಕಿದ ಮೇಲೆ ಅದನ್ನೇ ತೊಗೊಂಡು ಪಾತ್ರೆ ಉಜ್ಜೋಕ್ಕೆ ಶುರು ಮಾಡ್ತೀವಿ. ಅದರಲ್ಲಿರೋ ಕೆಮಿಕಲ್ ಎಲ್ಲ ಪಾತ್ರೆ ಗಂಟ್ಕೊಳ್ಳುತ್ತೆ ಅಲ್ವಾ, ನಾವೇನೇ ವಾಶ್ ಮಾಡಿದ್ರು. ಸೊ ಅದು ಕೆಮಿಕಲೇನೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ಸತಿ ವಾಶ್ ಮಾಡಿದಾಗ ಈ ಥರ ಬಿಸಿನೀರಲ್ಲಿ ಆ ಸ್ಕ್ರಬ್ಬರ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಬಿಡ್ಬೇಕು. ಸೊ ಅದರಲ್ಲಿರೋ ಕೆಮಿಕಲ್ ಎಲ್ಲ ಹೋಗ್ಬಿಡುತ್ತೆ. ಇಲ್ಲ ನಿಮಗೆ ಬೇಡ ಅಂತಂದರೆ ಅದಕ್ಕೋಸ್ಕರನೇ ಸಪ್ರೇಟಾಗಿ ಒಂದು ಸ್ಕ್ರಬ್ಬರ್ನ ಇಟ್ಕೊಂಬಿಡಿ. ಸೊ ನಾನು ಹೇಳಿದ ನಿಮಗೆ ಪಾಯಿಂಟ್ ಅರ್ಥ ಆಯಿತು ಅನ್ಕೊತೀನಿ. ಕೆಮಿಕಲ್ ಇರೋದನ್ನ ಹಾಕಿ ಇವೆಲ್ಲ ಉಜ್ಜಿ ವಾಶ್ ಮಾಡಿರ್ತೀವಿ, ಅದನ್ನೇ ನಾವು ಪಾತ್ರೆಗೆ ಯೂಸ್ ಮಾಡೋದ್ರಿಂದ ಸೊ ಎಲ್ಲೋ ಒಂದು ರೀತಿಯಲ್ಲಿ ಆ ಕೆಮಿಕಲ್ಲು ಪಾತ್ರೆಯಲ್ಲಿ ಸರಿಯಾಗಿ ನಾವು ವಾಶ್ ಮಾಡಿಲ್ದಾಗ, ಈಗ ಯೂಶಲಿ ನಾವು ಪಾತ್ರೆ ವಾಶ್ ಮಾಡಿದಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ವೈಟ್ ಕಲರ್ ಪ್ಯಾಚಸ್ ಥರ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳೋದಂದರೆ, ಆದಷ್ಟು ಸಪ್ರೇಟಾಗಿ ಇಟ್ಕೊಳ್ಳಿ, ಅಥವಾ ಅದನ್ನೇ ಇಟ್ಕೊಂಡಾಗ ಈ ಥರ ಬಿಸಿನೀರಲ್ಲಿ ನೆನೆ ಹಾಕಿ ಸ್ವಲ್ಪ ವಾಶ್ ಮಾಡ್ಕೊಳೋದ್ರಿಂದ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮಗೇನು ಅನ್ನಿಸ್ತು ಈ ಟಿಪ್ ಅಂತ ನನಗೆ ಮರಿದಲೇ ಮೆಸೇಜ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಪ್ರತಿ ಸತಿ ಪಾತ್ರೆ ವಾಶ್ ಮಾಡಿದಾಗೂ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಅದರಲ್ಲೂ ಇವತ್ತು ಆ ಜಿಡ್ಡೆಲ್ಲ ತೊಳೆದು ಬಟ್ಟೆ ಎಲ್ಲ ಅಲ್ಲೇ ವಾಶ್ ಮಾಡಿರ್ತೀನಲ್ವ, ಅದಕ್ಕೋಸ್ಕರ ಸಿಂಕ್ನ ಕೂಡ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಇದೊಂಥರ ಅಡಿಕ್ಷನ್ ಥರ ಆಗಿಬಿಟ್ಟಿದೆ ಇತ್ತೀಚೆಗೆ. ಸಿಂಕ್ ಒಂಥರ ಈ ಥರ ಖಾಲಿ ಸಿಂಕು ಅದನ್ನು ವಾಶ್ ಮಾಡಿದಾಗ ಅದು ಒಂಥರ ಲುಕ್ ಕೊಡುತ್ತಲ್ಲ, ಅದೆಲ್ಲ ತುಂಬಾ ಇಷ್ಟ ಅನ್ಸೋಕ್ಕೆ ಶುರುವಾಗಿದೆ. ಸೊ ಅದಕ್ಕೋಸ್ಕರ ಇವಾಗ ನೀಟಾಗಿ ಕಿಚನ್ ಸಿಂಕ್ನೆಲ್ಲ ವಾಶ್ ಮಾಡಿ, ಅದೇ ರೀತಿ ಸ್ವಲ್ಪ ಟೈಲ್ಸ್ನೂ ಕೂಡ ವಾಶ್ ಮಾಡ್ಕೋತಾ ಇದ್ದೀನಿ. ಬಂದರು, ಹಾಗಾಗಿ ಹಾಲು ಒಂದು ಕಾಯಕ್ಕೆ ಇಟ್ಟಿದ್ದೀವಿ, ಟೀ ಮಾಡೋಣ ಅಂತ. ಸೊ ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸಿಂಕಲ್ ಕೂಡ ಒಂದು ಪಾತ್ರೆ ಎಲ್ಲ ಕಂಪ್ಲೀಟಾಗಿ ಕಿಚನ್ ಇಲ್ಲಿ ನೋಡ್ತಾವ್ರೆ. ಟೀ ಮಾಡೋದು ಬಿಟ್ಬಿಟ್ಟು ಮಾತಾಡ್ತಾ ಇದ್ದಾಳೆ ಅಂತ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಒಂದು ಕ್ಲಿಪ್ ಕೂಡ ಹಾಕ್ತೀನಿ ಹೇಗೆ ಕ್ಲೀನ್ ಆಗಿದೆ ಕಿಚನ್ ಅಂತ. ನಾನು ಬಿಫೋರ್ ವಿಡಿಯೋ ಮಾಡ್ಕೊಳ್ಳೋದು ಮರ್ತೇನೋದ್ಕಿಂತ ಅಷ್ಟೊಂದೇನು ಯೂಶಲಿ ತುಂಬ ಗಲೀಜಾಗಿ ಬಿಫೋರ್ ಆಫ್ಟರ್ ತೋರಿಸೋಷ್ಟು ಗಲೀಜೇನು ಆಗಿರಲ್ಲ. ಸೊ ಹಾಗಾಗಿ ನಾನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ಅವಾಗವಾಗ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು ಅಂತ ಅಷ್ಟೇ. ಸೊ ಫೇಸ್ ಪ್ಯಾಕ್ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೇನು ಮನೇಲಿ ರೆಮಿಡಿ ಗೊತ್ತಿರುತ್ತೋ ಇದೇ ಮಾಡಬೇಕು ಅಂತ ಏನೂ ಇಲ್ಲ.
ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ಗೊತ್ತೇ ಇದೆಯಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಂಥದ್ದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ಸಾರಿ, ನಾನು ಹೇಳಿದ್ನಲ್ಲ ಅದೊಂದು ಟಿಪ್ಪು, ದಯವಿಟ್ಟು ಅದನ್ನು ಮರಿಬೇಡಿ. ಅದನ್ನು ಆದಷ್ಟು ಅಳವಡಿಸ್ಕೊಳ್ಳಿ. ಗೊತ್ತಿರುತ್ತೆ ಅನ್ಕೊತೀನಿ ಕೆಲವರಿಗೆಲ್ಲ, ಗೊತ್ತಿಲ್ಲದವ್ರಿಗೂ ಅದೊಂದು ಇನ್ಫಾರ್ಮೇಷನ್. ಓಕೆನಾ? ಓಕೆ, ಬಾಯ್ ಬಾಯ್.